ನೀರು ತಗೊಳ್ತಾ ಇದ್ದಾರೆ. ಚೇರ್ ಎಂಡಲ್ಲಿ ಆ ಊರಿನ ಅಂಚಿನಲ್ಲಿ ನೀರು ಬರ್ತಾ ಇಲ್ಲ ಅಂತ ಬಂದ್ರೆ ನಿಮ್ಗೆ ತಲೆದಂಡ ಆಗ್ತದೆ. ರೆಸ್ಪಾನ್ಸಿಬಲ್ ಅಂಡ್ ಡಿಸ್ಪ್ಯೂಟ್ ಆಕ್ಷನ್ ಟೇಕನ್ ಅಗೇನ್ಸ್ಟ್. ಈಗ ತಾವು ಹೇಳಿದಕ್ಕೆ ಸರ್ ನಾವು ಜಸ್ಕಾಂಲಿಂದ ಹೇಳಿಸಿ ಲೈನ್ ಮೆನ್ ಕಳಿಸಿ ಕರೆಂಟ್ ಕಟ್ ಮಾಡ್ತೀವಿ ಸರ್. ಆ ಟೈಮ್ನಲ್ಲಿ 1-2 hours 3 hours ಸರ್. ಆ ಪೀರಿಯಡ್ನಲ್ಲಿ ಯಾರು ಕೂಡ ಮೋಟರ್ ಹಾಕಬಾರದು. ಅವರಿಗೂ ಅಕ್ರಮ ಮಾಡಿದಾರ ಅಂತ ಒಂದೆರಡು ಕಡೆ ಯಾರು ಪ್ರಭಾವಿತರ ಅವ್ರ ಮೇಲೆ ಒಂದು FIR ಬುಕ್ ಮಾಡಿ. ಬೇರೆ ಎಲ್ಲ ಯೂಸ್ ಗೊತ್ತಾಗ್ತಾ ಇದೆ ನಿಮ್ಗೆ. ಇಲ್ಲೇನೋ ಡೈರೆಕ್ಟ್ ಮೋಟರ್ ಹಾಕಿ ನೀರು ತಗೊಳ್ಳೋದಿಲ್ಲ. ಅವ್ನು ಡೈರೆಕ್ಟ್ ಹಾಕ್ಬಿಟ್ಟಾದ್ರೆ ಫುಲ್ ಪ್ರೆಷರ್ ಅವನಿಗೆ ಹೋಗುತ್ತೆ. ಬರೀ ಮುಂದಿನ ಮನೆಯಲ್ಲಿದ್ದವ್ರು ನೀರು ಬರೋದಿಲ್ಲ, ನೀರು ಬರ್ತಾ ಇಲ್ಲ, ಅಫ್ಕೋರ್ಸ್ ಮಾಡ್ತಾರೆ. ಮುಕ್ಸೆಟ್ ಆಗಿ ಮತ್ತೆ ದುಡ್ಡು ಹೋಗುತ್ತೆ. ಎಲ್ಲರಿಗೆ ಸರಿಯಾಗಿ ಸಮಾನವಾದ ಹಂಚಿಕೆ ಆಗಲಿ. ಹೇಳಿ ಅಕ್ರಮ ಆಗ್ತವೆ, ಕಂಪ್ಲೇಂಟ್ ಆಗ್ತವೆ. ಯಾವಾಗ ಮಾಡಿದ್ದಾರೆ ಪಬ್ಲಿಕ್ ಡೊಮೇನ್ ಅಲ್ಲಿ ಇಕ್ಕಿ ಇಷ್ಟು ಟ್ಯಾಂಕರ್ ಹಾಕಿದ್ದಾರೆ, ಇಷ್ಟು ಟ್ರಿಪ್ ಹೊಡೆದಿದ್ದಾನೆ, ಇಷ್ಟು ಲೀಟರ್ ಹಾಕಿದ್ದಾನೆ, ಊರಿಗೆ ಹಾಕಿದ್ದಾನೆ. ಮತ್ತೆ ಅವತ್ತಿಂದ ಅವತ್ತೇ ಕೊಡಿ, ಒಂದು ವರ್ಷದ ಪೇಮೆಂಟ್ ಕೊಡದೆ ಇಟ್ಕೊಂಡು ನೀವು ಮಾರ್ಚ್ ಪೇಮೆಂಟ್ ಏನಿದೆ ಅದೆಲ್ಲ ಏಪ್ರಿಲ್ 10th ಒಳಗಾಗಿ ಪೇಮೆಂಟ್ ಕ್ಲಿಯರ್ ಆಗುತ್ತೆ. ಏಪ್ರಿಲ್ ಪೇಮೆಂಟ್ ಏನಿದೆ ಏಪ್ರಿಲ್ ಪೇಮೆಂಟ್ ಮೇ 10th ಒಳಗೆ, ಮೇ 10th ಒಳಗಾಗಿ ಏಪ್ರಿಲ್ 30th ಒಳಗೆ ಇದ್ದಿದ್ದು ಪೇಮೆಂಟ್ ಕ್ಲಿಯರ್ ಆಗುತ್ತೆ. ಗೊತ್ತಾಯ್ತಾ? ಟೋಟಲ್ 68 ಕಡೆ ನಂಬರ್ ಆಫ್ ಹ್ಯಾಬಿಟೇಷನ್ಸ್ ಪ್ರಾಬ್ಲಮ್ ಇದೆ. ಹೌದು ಸರ್. ಅಲ್ಲ? ಹೌದು ಸರ್. ಟೋಟಲ್ 6 years 19 ಕಡೆ ಟ್ಯಾಂಕರ್ ಮುಖಾಂತರ ನೀರು ಕೊಡ್ತಾ ಇದ್ವಿ ಸರ್. 59 ಕಡೆ ಮಾಡ್ತೇವಂತಲ್ಲಪ್ಪ, 3 ದಿವಸ ಫೋನ್ ಮಾಡ್ತಾ ಇದ್ದಾರೆ ನೀರಿಲ್ಲ ಅಂತ. ಹಚ್ತೇ ಒಂದು ರೀಸನ್ ಯಾಕೆ ಹಚ್ಚಲ್ಲ? ಇಮಿಡಿಯೇಟ್ 24 hours ಅಲ್ಲಿ ಟ್ಯಾಂಕರ್ ಹಚ್ಚಿ ನೀರು ಕೊಡ್ತಾರೆ. ಬಸ್ಸು ಕಲ್ಯಾಣ ಬಾಳ್ಕಿ ಮ್ಯಾಕ್ಸಿಮಮ್ ಅವರ ಪ್ರಾಬ್ಲಮ್ ಕಾಣಿಸ್ತದೆ. ಕಮಲ್ ನಗರ್, ಬಸ್ಸು ಕಲ್ಯಾಣ, ಬಾಲ್ಕಿ 18-13 ಗ್ರಾಮ ಪಂಚಾಯತ್ ಇದೆ. ಮ್ಯಾಕ್ಸಿಮಮ್ ಗ್ರಾಮ ಪಂಚಾಯತ್ ಬಾಲ್ಕಿ ಔರಾದ್ ಇದೆ, ನೆಕ್ಸ್ಟ್ ಬಾಲ್ಕಿ ಇದೆ. ಆಯ್ತು, ಬೀದರಲ್ಲಿ ಕಡಿಮೆ ಇದೆ ಪ್ರಾಬ್ಲಮ್, ಚಿಕ್ಕುಪ್ಪಾಲ್ ಕಡಿಮೆ ಇದೆ, ಉನ್ನಾವದಲ್ಲಿ ಪ್ರಾಬ್ಲಮ್ ಇಲ್ಲ. ಉನ್ನಾವದಿಯೋ ದೀಪಿಕಾ ಇಲ್ಲ, ನೀರಿನ ತೊಂದರೆ ಇಲ್ಲ. ಆಯ್ತಮ್ಮ, ಒಳ್ಳೆದಾಯ್ತು. ಚಿಡುಗಪ್ಪ ಒಂದ್ ಕಡೆ 2 ಕಡೆ ಪ್ರಾಬ್ಲಮ್ ಇದೆ.